ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಈ ಬ್ಯುಸಿ ಲೈಫ್ನಲ್ಲಿ ಹೊರಗಡೆ ಹೋಗಿ ದುಡಿಯುವಂತಹ ಹೆಣ್ಮಕ್ಳಿಂದ ಹಿಡಿದು ಮನೆಯಲ್ಲೇ ಕೆಲಸ ಮಾಡುವಂತಹ ಹೆಣ್ಮಕ್ಳುವರೆಗೇನು ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕು ಅಂತ ಹೇಳ್ತೀವಿ. ಆದರೆ ಈ ರೀತಿ ನೀವು ಒಂದು ವಾರದಲ್ಲಿ 1 ಗಂಟೆ ನೀವು ಈ ರೀತಿ ಆರ್ಗನೈಸ್ ಮಾಡ್ಕೊಂತು ಅಂತ ಅಂದರೆ ನೀವು ವಾರ ಪೂರ್ತಿ ಆರಾಮಾಗಿ ಅಡುಗೆನ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮಾರ್ಕೆಟ್ ಹತ್ರ ಇರೋದ್ರಿಂದ 3-4 ದಿನಗಳಾಗುವಷ್ಟು ನಾನು ತರಕಾರಿಗಳನ್ನ ತೊಗೊಂಬಂದಿದ್ದೀನಿ. ನೀವು ಬೇಕಿದ್ರೆ ಹೊರಗಡೆ ಕೆಲಸ ಮಾಡೋರು ಹಾಗೆ ಮಾರ್ಕೆಟ್ ಹತ್ರ ಇಲ್ಲ ಅನ್ನೋರು ಒಂದು ವಾರಕ್ಕೆ ನೀವು ತರಕಾರಿಗಳನ್ನ ತೊಗೊಂಬಂದು ಸ್ಟೋರ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಒಂದು 3-4 ದಿನಗಳಿಗಾಗುವಷ್ಟು ತರಕಾರಿಗಳನ್ನ ತೊಗೊಂಬಂದಿದ್ದೀನಿ. ಮೊದಲಿಗೆ ಈ ತರಕಾರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ತಂದಿರುವಂತಹ ತರಕಾರಿಗಳನ್ನೆಲ್ಲ ಸೇರಿಸ್ಕೊತೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಸೌತೆಕಾಯಿ ಹಾಗೆ ಗೆಡ್ಡೆಕೋಸು, ಟೊಮ್ಯಾಟೊ ಇದನ್ನೆಲ್ಲ ಒಂದ್ಸರಿ ಸೇರಿಸ್ಕೊಂಡು 10 ನಿಮಿಷಗಳ ಕಾಲ ಹಂಗೆ ನೆನೆ ಹಾಕ್ಬಿಟ್ಬಿಡ್ತೀನಿ ಉಪ್ಪು ನೀರಲ್ಲಿ. 10 ನಿಮಿಷ ಆದಮೇಲೆ ಚೆನ್ನಾಗಿ ತರಕಾರಿಗಳನ್ನ ತೊಳೆದು ಎತ್ತಿಟ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ತರಕಾರಿಗಳು ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಈ ರೀತಿ ಮಾಡೋದ್ರಿಂದ ಅಡುಗೆ ಮಾಡೋ ಟೈಮಲ್ಲಿ ಸಿಂಪಲ್ ಆಗಿ ತೊಳ್ಕೊಂಡು ಮಾಡ್ಕೋಬಹುದು. ಹಾಗೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಡಿಮೆ ಸಮಯನ ತಗೊಳುತ್ತೆ. ತೊಳೆದಿರುವಂತಹ ತರಕಾರಿಗಳನ್ನ ಡ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಕಾಟನ್ ಬಟ್ಟೆನ ನಾನು ತಗೊಂಡಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆ ಮೇಲೆ ತೊಳೆದಿರುವಂತಹ ತರಕಾರಿಗಳನ್ನೆಲ್ಲ ಹರಡಿ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಈ ಟೈಮಲ್ಲಿ ನಾನು ಬಟಾಣಿನ ಸುಳಿದು ಒಂದು ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯ ಬಾಕ್ಸ್ಗಳು ಇಲ್ಲ ಅಂತ ಅಂದರೆ ಈ ರೀತಿಯಾದಂತಹ ಬಾಕ್ಸ್ಗಳು ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಪಾರ್ಸಲ್ ಬಾಕ್ಸ್ಗಳು. ಈ ಬಾಕ್ಸ್ ಒಳಗಡೆ ಬಟಾಣಿ ಎಲ್ಲ ಸುಳಿದು ಸೇರಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಯಾವುದೇ ಹಸಿ ಕಾಳುಗಳನ್ನ ನೀವು ತಂದ್ರೂ ಈ ರೀತಿ ಸುಳಿದು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ. ನಂತರ ತಂದಿರುವಂತಹ ಹಸಿಮೆಣಸಿನ್ಕಾಯಿನೆಲ್ಲ ತೊಟ್ಟು ಬಿಡಿಸಿ ಅದನ್ನು ಕೂಡ ತೊಳೆದು ಅದನ್ನು ಕೂಡ ಡ್ರೈ ಮಾಡಿಕೊಂಡು ಈ ರೀತಿಯಾದಂತಹ ಬಾಕ್ಸ್ಗಳನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಈ ಬಾಕ್ಸ್ಗಳಂತೂ ತುಂಬಾ ಚೆನ್ನಾಗಿದೆ. ಆ ಬಾಕ್ಸಿಗೆ ಒಂದು ನ್ಯೂಸ್ ಪೇಪರನ್ನು ಹರಡಿ ತೊಟ್ಟು ಬಿಡಿಸಿ ತೊಳೆದು ಡ್ರೈ ಮಾಡಿಕೊಂಡು ಈ ಬಾಕ್ಸ್ ಒಳಗಡೆ ಸೇರಿಸ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಫ್ರೆಶ್ ಆಗೇ ಇರುತ್ತೆ. ನಂತರ ಡ್ರೈ ಆಗೋಕ್ಕೆ ಬಿಟ್ಟಿದ್ದಂತಹ ತರಕಾರಿಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣನ್ನು ನಾನು ಯಾವತ್ತೂ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಆಚೆನೇ ಇಟ್ಕೊತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಣ್ಣನ್ನು ತೊಗೊಂಬಂದು ಆಚೆನೇ ಇಟ್ಕೊತೀನಿ. ಫ್ರಿಡ್ಜ್ ಒಳಗಡೆ ಇಟ್ಕೊಂಡ್ರೆ ಅದು ರುಚಿ ಏನೋ ಒಂಥರ ಚೇಂಜಸ್ ಆಗಿರೋ ರೀತಿ ಆಗುತ್ತೆ. ಅದರಿಂದ ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೆ ಎಲ್ಲ ತರಕಾರಿಗಳನ್ನು ಸ್ವಲ್ಪ ನೀರು ಇಲ್ದಲೇ ಇರೋ ರೀತಿ ಚೆನ್ನಾಗಿ ಒರೆಸ್ಕೊಬೇಕು. ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂತು ಅಂದರೆ ಸ್ವಲ್ಪ ನೀರಿನ ಅಂಶ ಇಲ್ದಲೇ ಡ್ರೈ ಆಗಿಬಿಡುತ್ತೆ. ನಂತರ ಈ ರೀತಿ ಬಾಕ್ಸ್ಗಳಿಗೆ ನಾನು ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡ್ಕೊತೀನಿ. ಇದನ್ನು ಮೀಶೋಯಿಂದ ತರಿಸ್ದೆ ಅಂತ ಹೇಳಿದ್ನಲ್ಲ, ಈ ಬಾಕ್ಸ್ಗಳು ನನಗೆ ಪ್ಯಾಕ್ ಆಫ್ 6 ಸಿಕ್ತು. 250ನೋ 270ನೋ ಪೇ ಮಾಡಿದ್ದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಕೆಳಗಡೆ ನೀರೆಲ್ಲ ಉಳ್ಕೊಳ್ಳೋದಕ್ಕೆ ಒಂದು ಲೇಯರ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ತರಕಾರಿಗಳು ಬೇಗ ಹಾಳಾಗೋದಿಲ್ಲ. ಎಲೆಕೋಸನ್ನು ಕೂಡ ತೊಗೊಂಬಂದಿದ್ದೆ. ಇದನ್ನ ನೀರಲ್ಲಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಕೊಳ್ತೋಗೋ ಅಂತ ಚಾನ್ಸಸ್ ಇರುತ್ತೆ. ಅದರಿಂದ ಮೇಲ್ಗಡೆ ಇರುವಂತಹ ಎಲೆಗಳನ್ನೆಲ್ಲ ತೆಗೆದು ಈ ರೀತಿಯಾದಂತಹ ಸ್ಟೋರೇಜ್ ಬ್ಯಾಗ್ಸ್ಗಳನ್ನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊತೀನಿ. ಹಾಗೆ ಇದರಲ್ಲಿ ತರಕಾರಿ, ಹೂ, ಸೊಪ್ಪು ಎಲ್ಲ ಸ್ಟೋರ್ ಮಾಡ್ಬೋದು. ನಂತರ ಸ್ವಲ್ಪ ಹುರುಳಿಕಾಯಿನೂ ತಂದಿದ್ದೆ. 2 ಕಡೆ ನಾರನ್ನ ಬಿಡಿಸ್ಕೊಂಡು ಈ ರೀತಿ ಮತ್ತೆ ಬೇರೆ ನೀರಲ್ಲಿ 3 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ 10 ನಿಮಿಷ ಬಿಟ್ಟು ಈ ರೀತಿ ತೊಳ್ಕೊಂಡು ಎತ್ತಿಟ್ಕೊತೀನಿ. ನಂತರ ಇದೇ ನೀರಿಗೆ ನಾನು ಶುಂಠಿನ ಕೂಡ ತೊಗೊಂಬಂದಿದ್ದೆ. ಆ ಶುಂಠಿನ ಒಂದು 5 ನಿಮಿಷ ನೆನೆ ಹಾಕ್ತೀನಿ. ತುಂಬಾ ಮಣ್ಣಿರುತ್ತೆ ಅದರಿಂದ. ನೋಡಿ, ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕೊಂಡು ಮತ್ತೆ ಕಾಟನ್ ಬಟ್ಟೆನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಉಜ್ಜಿ ಈ ರೀತಿ ಡ್ರೈ ಮಾಡ್ಕೊತೀನಿ. ನಂತರ ಇದನ್ನು ಕೂಡ ಈ ರೀತಿ ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಈ ರೀತಿ ನಾರನ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡೋದ್ರಿಂದ ಅಡುಗೆ ಮಾಡೋ ಟೈಮಲ್ಲಿ ತುಂಬಾ ಈಸಿಯಾಗಿ ಬೇಗ ಟೈಮ್ ಕೂಡ ಕಡಿಮೆ ಸಮಯದಲ್ಲಿ ಅಡುಗೆನ ಮಾಡ್ಕೋಬಹುದು. ನೋಡಿ, ಶುಂಠಿ ಕೂಡ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಡ್ರೈ ಮಾಡಿಕೊಂಡು ನ್ಯೂಸ್ ಪೇಪರ್ನ ತೊಗೊಂಡು ನ್ಯೂಸ್ ಪೇಪರ್ನಲ್ಲಿ ಹಾಕಿ ಚೆನ್ನಾಗಿ ಸುತ್ತಿ ಎತ್ತಿಟ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಶುಂಠಿ ತುಂಬ ದಿನಗಳ ಕಾಲ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ಒಣಗೋದಿಲ್ಲ, ಹಾಗೆ ಮೊಳಕೆ ಕೂಡ ಬರೋದಿಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಬಂದಿದ್ದೆ. ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಈ ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ತೊಗೊಂಬಂದರೆ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂನ ಕೆಳಗಡೆ ಹಾಕಿ ಸೇರಿಸ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ತುಂಬ ದಿನಗಳ ಕಾಲ ಬರುತ್ತೆ. ಇಲ್ಲಿ ನಾನು ಕಮ್ಮಿ ತೊಗೊಂಬಂದಿರೋದ್ರಿಂದ ಹಾಗೆ ಸ್ಟೋರ್ ಮಾಡ್ತಿದ್ದೀನಿ. ಯಾವುದೇ ಸೊಪ್ಪುಗಳನ್ನೇ ಆಗಲಿ ನೀವು ತೊಳೆದು ಸ್ಟೋರ್ ಮಾಡ್ಕೋಬೇಡಿ. ಅದನ್ನು ಮಾತ್ರ ಸೋಸಿ ಚೆನ್ನಾಗಿ ಎತ್ತಿಟ್ಕೊಳ್ಳಿ ಸಾಕು. ಫ್ರಿಡ್ಜಲ್ಲಿ ಎಲ್ಲ ತರಕಾರಿಗಳು ಖಾಲಿಯಾಗಿ ಕರಿಬೇವಿನ ಸೊಪ್ಪು ಮಾತ್ರ ಇದೆ.
ಎಲ್ಲ ತರಕಾರಿಗಳನ್ನು 6 ಬಾಕ್ಸಲ್ಲಿ ಏನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಆ ಎಲ್ಲ ಬಾಕ್ಸ್ಗಳನ್ನು ನಾನು ಮೇಲ್ಗಡೆ ಸ್ಟೆಪ್ಪಲ್ಲೇ ನಾನು ಇಟ್ಕೊತೀನಿ. ಫ್ರಿಡ್ಜಲ್ಲಿ ನಾನು ಯಾವುದೇ ರೀತಿಯಾದಂತಹ ಸಾಂಬಾರಾಗಲಿ ಅನ್ನ ಆಗಲಿ ಎತ್ತಿಟ್ಕೊಳ್ಳೋದಿಲ್ಲ. ಏನಾದರೂ ಪುಳಿಯೋಗರೆ ಗೊಜ್ಜು ಅಥವಾ ಚಿತ್ರಾನ್ನದ ಗೊಜ್ಜು ಏನಾದರೂ ಮಿಕ್ಕಿದ್ರೆ ಮಾತ್ರ ಅದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಜಾಸ್ತಿ ಸ್ಟೀಲ್ ಬಾಕ್ಸ್ಗಳ್ನು ಕೂಡ ಫ್ರಿಡ್ಜಲ್ಲಿ ಎತ್ತಿಟ್ಕೊಬಾರ್ದು, ಯಾಕಂದರೆ ತುಂಬಾ ಪವರ್ ಅನ್ನೋದು ಕನ್ಸ್ಯೂಮ್ ಆಗುತ್ತೆ. ಫ್ರಿಡ್ಜ್ ತೊಗೊಂಡಾಗ ಮ್ಯಾನ್ಯುವಲ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಬಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡಷ್ಟು ಕನ್ಸ್ಯೂಮ್ ಮಾಡುತ್ತೆ ಪವರ್ನ. ತರಕಾರಿ, ಕ್ಯಾಬೇಜು ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ನಾನು ಫ್ರಿಡ್ಜ್ನಲ್ಲೇ ಎತ್ತಿಟ್ಕೊತೀನಿ. ಆದರೆ ಕಾಳು, ಹಸಿ ಕಾಳು, ಹಸಿ ತೆಂಗಿನಕಾಯಿ ಹಾಗೆ ಕಾರ್ನ್ ಇದೆಲ್ಲ ನಾನು ಬಿಡಿಸಿ ಬಾಕ್ಸಿಗೆ ಹಾಕ್ಕೊಂಡು ನಾನು ತಿಂತೀನಿ. ಈ ರೀತಿ ಮಾಡೋದ್ರಿಂದ 3 ತಿಂಗಳವರೆಗೂ ಕೂಡ ತುಂಬಾ ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೋಬೋದು. ಹಾಗೆ ಟೈಮ್ ಇದ್ದಾಗ ತೆಂಗಿನಕಾಯಿನ ತುರಿದು ಕೆಳಗಡೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಬಾಕ್ಸ್ ತೋರಿಸ್ತಿದ್ದೀನಲ್ಲ ಅದರಲ್ಲಿ ಕಾರ್ನ್ ಬಿಡಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಣಕಾಳು ಹಾಗೆ ಬೇಳೆಗಳನ್ನ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡು ಮಿಕ್ಕಿದಂತಹ ಕಾಳುಗಳನ್ನೆಲ್ಲ ಈ ರೀತಿ ಕವರ್ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಸ್ಪೇಸ್ಗೋಸ್ಕರ ಬಾಕ್ಸಲ್ಲಿ ಇಟ್ಕೊಂಡ್ರೆ ಸ್ಪೇಸ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ. ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಯಿತು ಹಾಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.